ಮತ್ತೆ ಎಲ್ಲಿಗೆ ನಮ್ಮ ಪಯಣ? ಲೆಟ್ಸ್ ಗೋ ಫಾರ್ ಅ ರೈಡ್ ಮ್ಯಾನ್. ಮೇಲ್ಕೋಟೆ ಕಲ್ಯಾಣಿ. ವಾವ್, ದ ವ್ಯೂ. नुगली बनाना, नुगली बनाना. ಒಂದ್ ನಿಮಿಷ ಇರು ಜಾಲಹಳ್ಳಿ ಕ್ರಾಸಿಗೆ ಬಾ ಅಂದ್ರೆ ಫ್ಲೈಓವರ್ ಹಿಡಿದ್ಬಿಟ್ಟು ಟೋಲ್ ಆದ್ಮೇಲೆ ಇರ್ತೀನಿ ಅನ್ಕೊಂಡೆ. ನಜ್ಜಿ ಬಾ, ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ಕಬಡ್ಡಿ ಕಬಡ್ಡಿ ಕಬಡ್ಡಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಶೆಟ್ಟಿ. ಗಾಡಿ ಹೈಡ್ಲಿಂಗ್ ಸ್ವಲ್ಪ ಸ್ಟಾರ್ಟ್ ಮಾಡಿ ಬಚ್ಚುವ. ಈ ಅಣ್ಣ ಎಂತ ಲೇಟ್ ಮಾಡ್ತಾರೆ ಮಾರ್ರೆ. ಒಂದು ಬೆಳಗಿನ ಜಾಮ್ ಇದ್ದು ಹೊರಟಿತ್ತು, ನಾವು ಇನ್ನೂ ಇಲ್ಲೇ ಇತ್ತು. ಮಾಸ್ಕ್ ಡಸ್ಟ್ಗ ಮಾಸ್ಕ್ ಹಾಕೊಂತೀರ ಅಂದೆ. ನಂಗೆ ವಯಸ್ಸಾದ್ಮೇಲೆ ಕಿವಿನೇ ಕೇಳಿಸಲ್ಲ ಅಂತಾರೆ. ಹೋಗಿ ಇವ್ನು ಯಾವನ ಸೆಡೆ ನನ್ನ ಮಗ. ಎಂತ ಇಲ್ಲ, ಹುಷಾರಿದ್ಯಾ? ಹುಷಾರಿದ್ಯಾ ಅಂದೆ. ಫುಲ್ಲು ಗಟ್ಟಿಗೆ ಹಿಡ್ಕೊ. ಇವಾಗ ಹೆಂಗೆ ಕ್ರಾಸ್ ಹೊಡಿತದೆ ನೋಡಿ ಇವಾಗ ಒಂದು. Okay. One hour later. ಸಾಕು ಮೋರ್ ಫ್ಲೋ. ಕಾರ್ಡು. ಓಕೆ ಗಾಯ್ಸ್, ಪೆಟ್ರೋಲ್ ಫುಲ್ ಟ್ಯಾಂಕ್ ಹಾಕ್ಸ್ಕೊಂಡು ಎಲ್ಲಿ ತೋರುತ್ತೆ ಪೆಟ್ರೋಲ್. Oh my God! Wow! ಪೊಲೀಸರು ಬಂದ್ಬಿಟ್ಟಾರೆ ಬೆಳಗ್ಗೆ. ರೋಡ್ ಮಧ್ಯೆ ಹೊಂಡ ತೆಗ್ದಿರಲ್ಲ ಬ್ರೋ. ರೋಡ್ ಸರ್ವಿಸಾ? ಬೋಟ್ ಸರ್ವಿಸಾ? ನಮ್ಮ ಊರಿಂದ ಒಂದು 2 ಆಪ್ರೇಟರ್ ಕರ್ಕೊಂಡು ಬರ್ಬೋದಿತ್ತೇನಲ್ಲ ಬೋಟ್ ಹಾಕಕ್ಕೆ. ಆಫ್ ರೋಡಿಂಗ್ ಮಾಡೋದು ಲಡಾಖಿಗೆಲ್ಲ ಆಗ್ದಲ್ಲ, ಸುಮ್ಮನೆ ಇಲ್ಲ ಬೆಂಗಳೂರು ಯಲಹಂಕ ಜನಹಳ್ಳಿ ರೋಡಿಗೆ ಬಂದರೆ ಸಾಕು. ಅದಾಗ ಯಲಹಂಕ ರೋಡಿಗೆ ಬರ್ಕೋದಕ್ಕಿಲ್ಲ, ಎಲ್ಲೇ ಬಂದರೂ ಲಡಾಖ್ ಆಫ್ ರೋಡಿಂಗ್ ಯಾಕೆ. ನಮಗಿಂತ ವಯಸ್ಸಾದವ್ರು ಇಲ್ಲ ಅಂದಿದ್ದು ನಾವೀಗ ನುಗ್ಸ್ತಿದ್ದೀವಿ. ವಯಸ್ಸಾದವ್ರಿಂದನೇ ಈಗ ನುಗ್ಸ್ತಾ ಇಲ್ಲ ಗಾಡಿ. ಸ್ಟೇಷನ್ ಜಾಲಹಳ್ಳಿ ಎಂಟವಿ. ನಮ್ಮ ವಾಯ್ಸ್ ಮುಂದೆ ಹೋಗ್ಬಿಟ್ಟು ನಡೆಯಲ್ಲ, ವಾಯ್ಸು ಮುಂದೆ ಹೋಗ್ಬಿಡ್ತಲ್ಲ.
ನಾವಿನ್ನೂ ಇಲ್ಲೇ ಇದ್ದವು. KG ಹಳ್ಳಿ. ವೆಲ್ಕಮ್ ಟು ಜಾಲಹಳ್ಳಿ ಕ್ರಾಸ್. ಸಿಗ್ನಲ್ ಬಿದ್ದಿತ್ತು. ಯಶವಂತಪುರ ಕದಂಬ ಹೋಟ್ಲಲ್ಲಿ ಕದಂಬ ಹೋಟ್ಲಲ್ಲಿ ಫ್ಲೈಓವರ್ ಆದ್ಮೇಲೆ ಹೋಗ್ಬೋದಿತ್ತು ಅಂದ್ಕೊಂಡೆ ಸರ್ವಿಸ್ ರೋಡ್ಗೆ. ಮಗ ನೀನು ಮೈಸೂರಿಗೆ ಹೋಗ್ಬಿಡ್ಬೋದಿತ್ತಲ್ಲ, ಮೈಸೂರಿಗೆ ಹೋಗ್ಬಿಡ್ಬೇಕು. ಯಾವ ಅದು ನೆಲಮಂಗಲ, ಇದು ನೆಲಮಂಗಲ ಟೋಲ. ಇದು ಲೇ ನಜ್ಜಿ ನೀನು ಏನಂದ್ರೆ ನಿನ್ನೆ ಜಾಲಿ ಇರೋ ಒಂದ್ ನಿಮಿಷ ಇರು ಜಾಲಹಳ್ಳಿ ಕ್ರಾಸಿಗೆ ಬಾ ಅಂದ್ರೆ ಫ್ಲೈಓವರ್ ಹಿಡಿದ್ಬಿಟ್ಟು ಟೋಲ್ ಆದ್ಮೇಲೆ ಇರ್ತೀನಿ ಅಂದ್ಕೊಂಡೆ. ನಜ್ಜಿ ಅಲ್ಲಿಂದ ಹೊರಟ್ರ ಮೇಲೆ ರೆಕಾರ್ಡಿಂಗ್ ಮಾಡ್ಕೊಂಡು ಕಾಯಿಲ್ಲ. ಮಳೆ ಬರ್ತಂದ್ರೆ ಸೀದಾ ಬರ್ತೈತೆ. ಆಲ್ಮೋಸ್ಟ್ ಈಗ ಮೇಲ್ಕೋಟೆ ರೀಚ್ ಆಯ್ತು. ಎಂತ ವ್ಯೂ ಇತ್ತು ಕಾಣಿ ಇಲ್ಲ. ಮೇಲುಕೋಟೆಗೆ ಸ್ವಾಗತ. ಸಣ್ಣಗೆ ತೊಳ್ಳ ಮಳೆ ಬಂದಿತ್ತು. ಕೋಟೆ ಕೋಟೆ ಅಮ್ಮೆ ಹಿಂಗೆ ಅಲ್ಲ, ಹಿಂಗೇನಾ? ಮೇಲೆ ಹೋಗಲ್ಲೇನಾ? ಹಾಯ್ ಮಾಡೋ ಮಗ. ಮೆಂಟ್ಲ ಇಂಟರ್ವ್ಯೂ ಮಾಡ್ತೀನಿ ಬಾ ಮೆಂಟ್ಲ. ಮೇಲ್ಕೋಟೆ ಕಲ್ಯಾಣಿಗೆ ಬಂದ ಕೈ ಕಾಲ ತೊಳ್ಕೊಂಡು ದೇವ್ರ ದರ್ಶನ ಮಾಡೋಕೆ ಹೊರಟು. ಇಷ್ಟು ಚಂದ ಇತ್ತು ಕಾಣಿ, ಇಷ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ರು ಪ್ಲೇಸ್ನ. ಹತ್ತು ಮೆಟ್ಲು ಮಾತ್ರ ರೆಕಾರ್ಡ್ ಮಾಡೋದು, ಆಮೇಲೆ 10 ಮೆಟ್ಲು.
ಬೆಟ್ಟದ ಮೇಲಿಪ್ಪ ಯೋಗ ನರಸಿಂಹ ಸ್ವಾಮಿ ದರ್ಶನ ಮಾಡ್ಕೊಂಡು ಕೆಳಬದಿ ಹೊರಟು. ಬೆಟ್ಟದ ಕಾಲ್ಬೋಡ್ದಾಗ ಇಪ್ಪ ಈ ಸಣ್ಣ ಊರು ಕಾಣಿ ಎಷ್ಟು ಚಂದ ತೋರುತ್ತಲ್ಲ ಮ್ಯಾಲಿಂದ. ಅಲ್ಲಿಂದ ಸೀದಾ ಮೇಲ್ಕೋಟೆದ ಈ ಫೇಮಸ್ ಫಿಲ್ಮ್ ಶೂಟಿಂಗ್ ಸ್ಪಾಟಿಗೆ ಬಂತು. ಯಾರಿಗಾದ್ರು ಕಣ್ಣು ನೆನಪಿತ್ತ ಈ ಸ್ಪಾಟ್ ಮೂವಿಯಾಗೆ? ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿ ದರ್ಶನವನ್ನು ಮಾಡ್ತು. ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲೇ ಸಿಕ್ಕು ಫೇಮಸ್ ಪುಳಿಯೋಗರೆ ತಿನ್ಕೊಂಡು ಮೈಸೂರು ಬದಿ ಹೊರಟು. ಮೇಲ್ಕೋಟೆಯಿಂದ ಮೈಸೂರಿಗೆ ಹೊರಟದ್ದು ನಮಗೆ ಫಸ್ಟ್ ಅಡ್ಡ ಸಿಕ್ಕದ್ದು ಕಪ್ಪು ಮೋಡ. ಈ ಮಳೆ ಶುರು ಆಯ್ತು, ಎಲ್ಲ ಚಂಡಿ ಹತ್ತಾನೆ ಹೆದರ್ಕೊಂಡು ಬೇಗ ಬೇಗ ಹೊರಟೋ ಮಾರ್ರೆ. ಅಂತೂ ಇಂತೂ ಮಳೆ ಸಿಕ್ತೆ. ಈ ಮಳೆ ಹಾಕಿಕೊಂಡ ನೆನ್ಕೊಂಡು ಆ ಬದಲಿಗೆ ನಿಂತ್ಕೊಂಡ್ಬಂದು ನಿಂತ್ಕೊಂಡ್ರೆ 1 ತಾಸು ಬೇಕಪ್ಪ ದಾರಿ. ನಮಗೆ ಈ ಮಳೆ ದಪ್ಪ ಹಾಕೊಳ್ಳಿ 2 ತಾಸು ಬೇಕಾಯ್ತು. ನಾನು ಹಾಡೋದು ಹಾಡ್ಕೊಂಡು ಹೆದರಿಕೆ ಅದ ನನ್ನ ಫ್ರೆಂಡ್ ಹಾಡಬೇಡ ಅಂತ ಹೇಳ್ದ. ನಾವು ಹಾಡೋದು ನಿಲ್ಸ್ಕೊಂಡು ಹಂಗೆ ಮೈಸೂರು ಪ್ಯಾಲೇಸ್ ಕಾಂತ ಹೊರಬದಿಯಿಂದ ಹಾಯ್ ಮಾಡ್ಕೊ ಹೋಯ್ತು. ನಾವು ಬಂದ ಟೈಮಿಗೆ ಬೆಟ್ಟ ಕ್ಲೋಸ್ ಇದ್ದಿತ್ತು. ಹೆಂಗೋ ಟೈಮ್ ಪಾಸ್ ಮಾಡ್ಕೊಂಡೇಳಿ ಮೈಸೂರು ಸಿಟಿ ಒಳಗೆ ಹೋಯ್ತು. ಅದೇ ಟೈಮಿಗೆ ಮೈಸೂರು ರೌಂಡ್ ಹಾಕೋರೊಳಗೆ ಮಳೆ ಹೋಗ ಇದಾಯ್ತು. ಈ ಮಸ್ತ್ ವೆದರಾಗೆ ಬೈಕ್ ತಕೊಂಡು ಬೆಟ್ಟಕ್ಕೆ ಹೋಗೋ ಚಂದನೇ ಬೇರೆ ಕಾಣಿ. ಜನ ಇಲ್ಲಂದು ಎಣ್ಸ್ಕೊಂಡ್ರು ಕೆಳ ಬತ್ತಿದ ಕಾರ್ ಗಂಡು ಗೊತ್ತಾಯ್ತು ಇವತ್ತು ಫುಲ್ ರಶ್ ಅಂದೇಳಿ. ವೀಕೆಂಡಾಗೆ ಕಾಲು ಹಾಕೋದಲ್ಲಿ ಏನೋ ಅಂದೇಳಿ ಎಣ್ಸ್ಕೊಂಡು ವೀಕ್ ಡೇಸಾಗ ಹೊರಟ್ರೆ ಇಲ್ಲ ಪಾಪ ಗಾಡಿಗಳ ಕಂಡು ನಮ್ಗೆ ಹೆದರಿಕೆ ಶುರು ಆಯ್ತಿಲ್ಲ. ಈ ಮಳೆಗಾಲದಾಗು ಈ ವೀಕ್ ಡೇಸಾಗು ಎಂಥ ಜನ ಬರ್ತಿರ್ಕಾಣಿ ಬೆಟ್ಟಕ್ಕೆ. ಈ ಚಾಮುಂಡಿ ಬೆಟ್ಟದ ಕರ್ಸಕ್ಕೆ ಗಾಡಿ ಓಡಿಸೋತಿಗೆ ನಂಗೆ ನೆನಪಾಗ್ತಿದ್ದ ಟಿಪಿಕಲ್ ಕನ್ನಡಿಗ ಅವ್ರದ್ದೊಂದು ಮಾತು. ನಾವು ಮಿಡಿಲ್ ಕ್ಲಾಸ್ ಹುಡುಗರು ಕಷ್ಟಪಟ್ಟು ಇಷ್ಟಪಟ್ಟು ಗಾಡಿ ತಕಂತು ಆ ಗಾಡಿದು ಫುಲ್ ಪೊಟೆನ್ಷಿಯಲ್ನ ಫೀಲ್ ಮಾಡ್ಕೊಂಡ್ರೆ ನೀವು ನಿಮ್ಮ ಗಾಡಿ ಎತ್ಕೊಂಡು ಒಂದ್ಸತಿ ಬೆಟ್ಟಕ್ಕೆ ಬಂದು ಹೇಳಿದ್ರು. ನಾನು ಗಾಡಿ ತಕೊಂಡ್ಕಿದ್ರೆ ಮೊದಲೇ ಎಲ್ಲಾ ಸೆಗ್ಮೆಂಟ್ ಗಾಡಿನೂ ಟ್ರೈ ಮಾಡಿ ಕಂಡೆ. ನನ್ನ ಬಜೆಟಾಗೆ ಒಂದು ಒಳ್ಳೆ ADV ಕಾಂಬಂದಳಿಗೆ ಹೋದಾಗ ಸುಜುಕಿ V-Strom ಇತ್ತು. ಇದು ನನ್ನ ಬಜೆಟ್ಗೂ ಇತ್ತು, ಸೆಗ್ಮೆಂಟ್ ಒಳ್ಳೆ ಇತ್ತು ಅಂದೇಳಿ ತಕೊಂಡು ನಾನು ಇವತ್ತು ಈ ಕರ್ಸಕ್ಕೆ ಹೋಗೋತ್ತಿಗೆ ಈ ಗಾಡಿದ ವ್ಯಾಲ್ಯೂ ಅರ್ಥ ಆಯ್ತು. ಹಗಲು ಬಂದು ಹೊತ್ತಿದ್ದ ಮಳೆ ಮಧ್ಯ ಗಾಡಿ ಓಡಿಸ್ಕೊಂಡ್ ಬಂದ ನಾವು ಕೊನೆಗೂ ಚಾಮುಂಡಿ ಬೆಟ್ಟ ಮುಟ್ತು. ಗಾಡಿನ ಪಾರ್ಕಿಂಗ್ ಹಾಕಿಕ್ಕೆ ಕೈ ಕಾಲು ಮುಖ ತೊಳ್ಕೊಂಡು ದೇವ್ರ ದರ್ಶನ ಮಾಡೋಕೆ ಹೊರಟು. ಇವತ್ತುವರೆಗೂ ನಾ ಕಂಡು ವರ್ಸ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಇದೇ ದೇವಸ್ಥಾನ ಬಗ್ಗೆ ಕಾಣಿ. 3 ಗಂಟೆಯಿಂದ ಒಂದೇ ಲೈನ್ ನಿಂತ್ಕೊಂಡು ನಾವು ಜನ ತಾಳ್ಮೆ ಕಳ್ಕೊಂಡು ಗೇಟ್ ಎಲ್ಲ ಮುರ್ಕಸಿ ಇದ್ರ ನುಗ್ರೊಳಗೆ 3:30-4 ಅವರ್ ಲೈನಾಗಿ ನಿಂತರು ದೇವಿ ದರ್ಶನ ಮಾತ್ರ ಲೈಕ್ ಆಯ್ತು. ಒಳ್ಳೆ ಮಾಡಿ ದೇವ್ರ ದರ್ಶನ ಮಾಡ್ಕೊಂಡು ಹೊರಬದಿ ಒಂದು ಪ್ರಸಾದ ತಕೊಂಡು ಟೈಮ್ ತಾಂಬತ್ತಿಗೆ 7 ಗಂಟೆ ಆಯ್ತು. 9:30 ನೈಟ್ ಶಿಫ್ಟ್ ಇಟ್ಕೊಂಡು ಇಷ್ಟೊತ್ತಾರು ಇಲ್ಲೇ ಇದ್ದೆ ನಾನು. ಒಂದ್ ಬದಿ ಕತ್ಲಾತಿತ್ತು, ಇನ್ನೊಂದ್ ಬದಿ ಮಳಿ ಮೋಡ ಆಯ್ತು. ಅದೇ ಕಡಿಬಿಡಿಯಾಗೆ ನಾವಕ್ಕ ಬೆಂಗಳೂರು ಬದಿ ಹೊರಟು. ಒಂದಿನದ ನಮ್ದು ಈ ರೈಡಾಗೆ ನಾವ್ ಇವತ್ತು ಎಲ್ಲಾ ತರ ಎಂಜಾಯ್ಮೆಂಟು ಮಾಡ್ತು. ಈಗ ನಂಗಿದ್ದ ಟಾಸ್ಕ್ ಟೈಮಿಗೆ ಹೋಗಿ ಬೆಂಗಳೂರು ಮುಟ್ಕೊಂಡು ಕೆಲ್ಸಕ್ಕೆ ಹೋಗುದು. ಇವತ್ತಿನ ವಿಡಿಯೋಗೆ ಇಷ್ಟು ಸಾಕು ಅನ್ಸತ್ತ. ಮತ್ತೆ ಸಿಕ್ಕಾಕ ಮುಂದಿನ ವಿಡಿಯೋದಾಗೆ. ಬೋಳಿ ಮಕ್ಕಳು ನಗ್ತಾ ಇದ್ದೀರಾ? ಶೂಟ್ ಮಾಡ್ಬೇಕಾ?